ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಮಹಿಳೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದಳು. ಪ್ರತಿ ಮನೆಯ ಬಳಿ ಹೋಗಿ ಬಾಗಿಲು ಬಡಿಯುತ್ತಿದ್ದಳು. ಮನೆಯಿಂದ ಯಾರು ಹೊರಗಡೆ ಬರದೇ ಇದ್ದಾಗ ಅಲ್ಲಿಂದ ಹೊರಟು ಹೋಗುತ್ತಿದ್ದಳು. ಕೆಲವರು ಬಾಗಿಲು ತೆಗೆದು ಮುಂದೆ ಹೋಗು ಎಂದು ಹೇಳುತ್ತಿದ್ದರು. ಆಗ ಬೇಸರದಿಂದಲೇ ಆಕೆ ಮುಂದೆ ಹೋಗುತ್ತಿದ್ದಳು. ಹೀಗೆ ಅವಳು ಒಂದು ಮನೆಯ ಬಳಿ ಹೋದಾಗ ಇದ್ದಕ್ಕಿದ್ದಂತೆ ಒಂದು ಧ್ವನಿ ಕೇಳಿಸುತ್ತದೆ. ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ, ಸ್ವಲ್ಪ ಇರಮ್ಮ, ನಾನು ಹೊರಗೆ ಬರುತ್ತೇನೆ ಎಂದು ಹೇಳುತ್ತಾರೆ. ಆಗ ಆಕೆ ಇದೇನಿದು ಹೀಗೆ ಹೇಳ್ತಿದ್ದಾರಲ್ಲ ಎಂದು ಆಶ್ಚರ್ಯದಿಂದ ಹಾಗೆ ನಿಂತಿದ್ದಳು. ಸ್ವಲ್ಪ ಸಮಯದ ನಂತರ ಮನೆ ಒಳಗಿನಿಂದ ಒಬ್ಬ ವ್ಯಕ್ತಿ ಆಚೆ ಬರುತ್ತಾರೆ. ಆತನ ಹೆಸರು ವಿನೋದ್. ಸುಮಾರು 34 ವರ್ಷ ವಯಸ್ಸಿರಬಹುದು. ಆದರೆ ವಿನೋದ್ ಆಕೆಯ ಕಡೆ ವಿಚಿತ್ರವಾಗಿ ನೋಡುತ್ತಿರುತ್ತಾನೆ. ನನ್ನ ಮುಖವನ್ನು ನೋಡಿದ್ದ ಈ ಮಹಿಳೆ, ಸರ್, ನನಗೆ 3-4 ದಿನಗಳಿಂದ ಸರಿಯಾಗಿ ಊಟ ಸಿಕ್ಕಿಲ್ಲ, ತಿನ್ನೋದಕ್ಕೆ ಏನಾದರೂ ಇದ್ದರೆ ಸ್ವಲ್ಪ ಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ. ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ವಿನೋದ್, ನಾನು ನಿನ್ನನ್ನು ಈ ಹಿಂದೆ ನೋಡಿದ ಹಾಗೆ ಅನಿಸುತ್ತಿದೆಯಲ್ಲ ಎಂದನು. ಆಗ ಆ ಮಹಿಳೆ, ಸರ್, ನೀವು ನನ್ನನ್ನು ಎಲ್ಲಿ ನೋಡುತ್ತೀರಾ ಎಂದರೆ ನಾನು ಈ ಹಳ್ಳಿಯ ಸುತ್ತಮುತ್ತಲೆಲ್ಲ ಭಿಕ್ಷೆ ಬೇಡುತ್ತಿರುತ್ತೇನೆ. ಆಗ ನೀವು ನನ್ನನ್ನು ಎಲ್ಲಾದರೂ ಈ ಊರಲ್ಲಿ ನೋಡಿರಬಹುದು. ಅದನ್ನು ಬಿಡಿ, ದಯವಿಟ್ಟು ಈಗ ನನಗೆ ತಿನ್ನೋದಕ್ಕೆ ಏನಾದರೂ ಕೊಡಿ ಸರ್ ಎಂದಳು. ಆಗ ವಿನೋದ್, ಇಲ್ಲ, ನಾನು ನಿಮ್ಮನ್ನು ತುಂಬ ಹತ್ತಿರದಿಂದಲೇ ನೋಡಿದ್ದೇನೆ ಎಂದಾಗ ಮಹಿಳೆ ಅವನ ಮಾತನ್ನು ಕೇಳಿ ಕಂಗಾಲಾದಳು. ಈ ವ್ಯಕ್ತಿಗೆ ನಾನು ಹೇಗೆ ಗುರುತು ಸಿಗಲು ಸಾಧ್ಯ ಎಂದು ಯೋಚಿಸುತ್ತಿರುತ್ತಾಳೆ. ಆಗ ವಿನೋದ್ ನಿಧಾನವಾಗಿ ನೆನಪು ಮಾಡಿಕೊಂಡು, ನೀವು ಅಶ್ವಿನಿ ಸ್ನೇಹಿತೆ ತನುಜಾ ಅಲ್ಲವೇ ಎಂದು ಕೇಳುತ್ತಾನೆ. ಅಶ್ವಿನಿ ಹೆಸರು ಕೇಳುತ್ತಿದ್ದಂತೆ ಆಶ್ಚರ್ಯಗೊಂಡ ತನುಜಾ, ಹೌದು, ನನ್ನ ಸ್ನೇಹಿತೆ ಅಶ್ವಿನಿ, ನಿಮಗೆ ಅವಳು ಹೇಗೆ ಗೊತ್ತು ಎಂದು ಕೇಳಿದಳು. ಆಗ ಆ ವ್ಯಕ್ತಿ, ಅಶ್ವಿನಿ ಬೇರೆ ಯಾರೂ ಅಲ್ಲ, ಆಕೆ ನನ್ನ ಹೆಂಡತಿ ಎಂದು ಹೇಳಿದನು. ಆಗ ತನುಜಾ, ಏನು, ನೀವು ಅಶ್ವಿನಿ ಗಂಡನ? ಇದು ಸುಳ್ಳು, ಏಕೆಂದರೆ ಅವರು ನೋಡಲು ಅನಾರೋಗ್ಯದಿಂದ ತುಂಬ ಸಣ್ಣಗೆ ಇದ್ದರು, ಆದರೆ ನೀವು ನೋಡಲು ಹಾಗೆ ಇಲ್ಲವಲ್ಲ ಎಂದಳು. ಆಗ ವಿನೋದ್, ನಾನು ಅಶ್ವಿನಿಯನ್ನು ಮದುವೆಯಾದ ಸಮಯದಲ್ಲಿ ರೀತಿ ಇದ್ದೆ. ದಿನಗಳು ಕಳೆದಂತೆ ಈಗ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೇನೆ ಎಂದನು. ಕ್ಷಮಿಸಿ ಸರ್, ಮದುವೆ ಟೈಮಲ್ಲಿ ನಾನು ನಿಮ್ಮನ್ನು ಚೆನ್ನಾಗಿ ಗಮನಿಸಿರಲಿಲ್ಲ. ನನಗೆ ಯಾವುದೋ ಒಂದು ಕರೆ ಬಂದಿದ್ದರಿಂದ ನಾನು ಅರ್ಜೆಂಟಲ್ಲಿ ಆ ದಿನ ಹೋಗಬೇಕಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿದಳು. ಅನಂತರ, ಸರಿ, ನೀ ಮನೆಯಲ್ಲಿದ್ದರೆ ಕರೆಯಿರಿ ಸರ್, ನಾನು ಅವಳ ಜೊತೆ ಮಾತನಾಡಬೇಕು ಎಂದಳು ತನುಜಾ. ಆಗ ವಿನೋದ್ ತುಂಬ ಸಂಕಟ ಪಡುತ್ತಾ, ಅಶ್ವಿನಿ ಮನೆಯಲ್ಲಿಲ್ಲ, ಅವಳು ನಮ್ಮನ್ನು ಬಿಟ್ಟು ಅವಳ ದಾರಿಯನ್ನು ಅವಳು ನೋಡಿಕೊಂಡಿದ್ದಾಳೆ ಎಂದನು. ಆಗ ತನುಜಾ ಆಶ್ಚರ್ಯದಿಂದ, ಏನು, ಅಶ್ವಿನಿ ಮನೆ ಬಿಟ್ಟು ಹೊರಟು ಹೋದಳ? ಅದೇನಾಯಿತು ನಿಮ್ಮಿಬ್ಬರ ಮಧ್ಯೆ ಎಂದು ಕೇಳಿದಳು. ಆಗ ವಿನೋದ್ ತನ್ನ ಜೀವನದ ಕಥೆಯನ್ನು ಹೇಳಲು ಶುರು ಮಾಡಿದ್ದನು. ಅಶ್ವಿನಿ ಮದುವೆಗೂ ಮುಂಚೆ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳಂತೆ. ಆ ವಿಷಯವನ್ನು ಮುಚ್ಚಿಟ್ಟು ಅವಳು ನನ್ನನ್ನು ಮದುವೆಯಾದಳು. ಆದರೆ ಮದುವೆಯಾದ ನಂತರ ಅವಳು ಪ್ರೀತಿಸುತ್ತಿದ್ದ ಹುಡುಗನ ಜೊತೆ ಹೊರಟು ಹೋದಳು ಎಂದು ಹೇಳಿದನು. ಮತ್ತೆ ಮಾತು ಮುಂದುವರಿಸುತ್ತಾ, ಈಗ ನಾನು ಮತ್ತು ನನ್ನ ತಮ್ಮ ಮಾತ್ರ ಈ ಮನೆಯಲ್ಲಿ ಇದ್ದೇವೆ ಎಂದು ಹೇಳಿದನು. ಏಕೆಂದರೆ ವಿನೋದ್ ತಂದೆ ತಾಯಿ ಕೂಡ ಮರಣ ಹೊಂದಿದ್ದರು. ಆದರೆ ವಿನೋದ್ ಮದುವೆಗೂ ಮುಂಚೆ, ಮದುವೆಯ ನಂತರ ಅಶ್ವಿನಿ ಕೂಡ ಹೊರಟು ಹೋದಳು. ಆದ್ದರಿಂದ ಅಣ್ಣ ತಮ್ಮಂದಿಬ್ಬರೇ ಈ ಮನೆಯಲ್ಲಿ ಇದ್ದರು. ವಿನೋದ್ ಮತ್ತು ಅಶ್ವಿನಿ ಮದುವೆ ಆಗುವ ಸಂದರ್ಭದಲ್ಲಿ ಈ ತನುಜಳನ್ನು 1-2 ಬಾರಿ ನೋಡಿದ್ದ. ಆದ್ದರಿಂದಲೇ ಈಗ ವಿನೋದ್ ತನುಜಳನ್ನು ಗುರುತು ಹಿಡಿದಿದ್ದ. ಇನ್ನು ಅಶ್ವಿನಿಯ ವಿಷಯ ತಿಳಿದು ತನುಜಾಗೆ ತುಂಬ ಬೇಸರವಾಗುತ್ತದೆ. ಹೋಗಲಿ ಬಿಡು, ನೀನು ಇದರ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡ, ಆದದ್ದು ಹಾಗೆ ಹೋಯಿತು ಎಂದು ಹೇಳುತ್ತಾನೆ ವಿನೋದ್. ಕೇಳುತ್ತಾನೆ, ನಿಮಗೂ ಮದುವೆ ಆಯಿತು ಎಂದು ನಾನು ಕೇಳಲ್ಪಟ್ಟೆ, ಆದರೆ ನೀವೇಕೆ ಈ ರೀತಿ ಭಿಕ್ಷೆ ಬೇಡುತ್ತಿದ್ದೀರಾ ಎಂದು ಕೇಳಿದನು. ಆ ಮಾತುಗಳನ್ನು ಕೇಳಿ ತನುಜಾಗೆ ದುಃಖ ಹೆಚ್ಚಾಯಿತು. ಅವಳ ದುಃಖವನ್ನು ನಿಯಂತ್ರಿಸಿಕೊಂಡು ವಿನೋದ್ ಕೊಟ್ಟ ಆಹಾರವನ್ನು ತಿಂದ ನಂತರ ತನ್ನ ಜೀವನದ ಹೇಳಲು ಶುರು ಮಾಡುತ್ತಾಳೆ ತನುಜಾ. ಹೌದು ಸರ್, ನೀವು ಹೇಳಿದ್ದು ನಿಜ. ನಾನು ಮದುವೆಯಾದ ನಂತರ ನನ್ನ ಗಂಡ ನನ್ನನ್ನು ತುಂಬ ಪೀಡಿಸುತ್ತಿದ್ದನು. ವರದಕ್ಷಿಣೆಯ ಕಿರುಕುಳ ಕೊಡುತ್ತಿದ್ದನು. ಆತನ ಹಿಂಸೆ ತಾಳಲಾರದೆ ನಾನು ನನ್ನ ತವರು ಮನೆಗೆ ವಾಪಸ್ ಹೊರಟು ಹೋದೆ. ಅನಂತರ ನನ್ನ ಗಂಡ ನನಗೆ ಡೈವರ್ಸ್ ನೀಡಿದ. ಅನಂತರ ನಾನು ತವರು ಮನೆಯಲ್ಲೇ ಇದ್ದೆ. ಆದರೆ ನನ್ನ ದುರಾದೃಷ್ಟ, ಕೆಲವು ದಿನಗಳ ಅಂತರದಲ್ಲಿ ನನ್ನ ತಂದೆ ತಾಯಿ ಇಬ್ಬರು ಮರಣ ಹೊಂದಿದ್ದರು. ಅನಂತರ ನನ್ನ ತಮ್ಮ ಹಾಗೂ ತಮ್ಮನ ಹೆಂಡತಿ ನನ್ನನ್ನು ತುಂಬ ಅವಮಾನ ಮಾಡಲು ಶುರು ಮಾಡಿದರು. ಗಂಡ ಬಿಟ್ಟವಳು, ದುಡಿಯಲು ಯೋಗ್ಯತೆ ಇಲ್ಲ, ಇವಳನ್ನು ಸಾಯುವವರೆಗೂ ನಾವು ಇವಳ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕು ಎಂದು ಚುಚ್ಚಿ ಮಾತನಾಡುವುದಕ್ಕೆ ಶುರು ಮಾಡಿದರು. ಆಗ ನಾನು ಇನ್ನೂ ಒಂದು ಕ್ಷಣ ಇಲ್ಲಿ ಇರಬಾರದು ಎಂದು ಅಂದುಕೊಂಡು ಮನೆಯಿಂದ ಹೊರಟ ನಾನು
ಜೀವನ ಮಾಡುವುದಕ್ಕಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡುವುದಕ್ಕೆ ಶುರು ಮಾಡಿದೆ. ಆದರೆ ಈ ಸಮಾಜ ಯಾರೂ ಇಲ್ಲದ ಒಬ್ಬ ಹೆಣ್ಣು ಮಗಳನ್ನು ತುಂಬ ಸುಲಭವಾಗಿ ಬದುಕಲು ಎಲ್ಲಿ ಬಿಡುತ್ತದೆ? ಪ್ರತಿಯೊಬ್ಬರೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುವವರೇ, ತುಂಬ ಕೆಟ್ಟದಾಗಿ ವರ್ತಿಸುವವರೇ. ಇನ್ನು ಮನೆ ಕೆಲಸಕ್ಕೆ ಎಂದು ಹೋದರೆ ಅಲ್ಲಿಯೂ ಕೂಡ ಕೆಲವು ಕಾಮದ ಪುರುಷರು ಚಿತ್ರಹಿಂಸೆ ಕೊಡುತ್ತಿದ್ದರು. ಆದ್ದರಿಂದಲೇ ಎಲ್ಲ ಕೆಲಸವನ್ನು ಬಿಟ್ಟು ನನಗೆ ದೇವರು ಕೊಟ್ಟಿದ್ದ ಸೌಂದರ್ಯವನ್ನು ಮರೆಮಾಚಿ ಮುಖಕ್ಕೆ ಮಸಿ ಬಳಿದುಕೊಂಡು ಕೊಳುಕು ಕೊಳಕಾಗಿ ಬದುಕುತ್ತಿದ್ದೇನೆ. ನನ್ನ ಬಳಿ ಉಳಿದಿದ್ದ ಅಲ್ಪ ಸ್ವಲ್ಪ ಹಣದಿಂದ ಒಂದು ಚಿಕ್ಕ ರೂಮನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೇನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಭಿಕ್ಷೆ ಬೇಡಿದ ನಂತರ ನನ್ನ ರೂಮಿಗೆ ಹೋಗಿಬಿಡುತ್ತೇನೆ. ನಾನು ಈ ರೀತಿಯ ಹುಚ್ಚಿ ಹಾಗೆ ಕೊಳಕಾಗುವುದರಿಂದ ನನಗೆ ಯಾವುದೇ ಕಾಮುಕರ ಭಯವಿಲ್ಲ ಎಂದು ಅಳುತ್ತಲೇ ತನ್ನ ದುಃಖಕರ ಜೀವನವನ್ನು ವಿನೋದ್ ಬಳಿ ಹೇಳುತ್ತಾಳೆ ತನುಜಾ. ತನುಜಳ ಕಥೆಯನ್ನು ಕೇಳಿದ ವಿನೋದ್ ಕೂಡ ಬೇಸರಗೊಂಡನು. ಸ್ವಲ್ಪ ಸಮಯದ ಇಬ್ಬರು ನಿಶ್ಶಬ್ದವಾಗಿ ನಿಂತರು. ಇಬ್ಬರು ಮೌನವಾಗಿ ಯೋಚಿಸುತ್ತಾ ಇದ್ದರು. ನಂತರ ವಿನೋದ್ ತನುಜಳನ್ನು ಕುರಿತು, ನಿನಗೆ ಯಾವುದೇ ಅಭ್ಯಂತರವಿಲ್ಲದಿದ್ದರೆ ನಾನು ನಿನ್ನೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂದುಕೊಂಡಿದ್ದೇನೆ ಎಂದನು. ಆಗ ತನುಜಾ, ಪರವಾಗಿಲ್ಲ, ಏನು ಹೇಳಿ ಸರ್ ಎಂದಳು. ಆಗ ವಿನೋದ್, ನೀನು ನಿನ್ನ ಇಚ್ಛೆಯಿಂದ ಒಪ್ಪುವುದಾದರೆ ಈ ದಿನದಿಂದ ಭಿಕ್ಷೆ ಬೇಡುವ ಅಗತ್ಯವಿಲ್ಲ. ನಮ್ಮಿಬ್ಬರ ಜೀವನ ಕಾರಣಾಂತರಗಳಿಂದ ನಿಮ್ಮ ಗಂಡನಿಗೂ ನೀವು ಬೇಡ, ನನ್ನ ಹೆಂಡತಿಗೂ ನಾನು ಬೇಡ. ಅವರು ಅವರವರ ಜೀವನಗಳನ್ನು ನೋಡಿಕೊಂಡಿದ್ದಾರೆ. ನಾವು ಕೂಡ ಒಂದು ನಿರ್ಧಾರಕ್ಕೆ ಬರೋಣವೇ? ಅದು ಕೂಡ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಎಂದು ಕೇಳಿದನು. ಕೆಲ ಸಮಯ ಮೌನವಾಗಿ ನಿಂತನು. ಅನಂತರ ಸುತ್ತಿ ಬಳಸಿ ಮಾತನಾಡುವುದು ಏಕೆ, ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಮ್ಮ ಮನೆಯಲ್ಲಿ ದೀಪ ಬೆಳಗಲು ಎನ್ನುವುದಕ್ಕಿಲ್ಲ, ತಪ್ಪಾಗಿ ಭಾವಿಸಬೇಡ. ನಿನ್ನ ಸಂಪೂರ್ಣ ಒಪ್ಪಿಗೆ ಇದ್ದರೆ ನಾವಿಬ್ಬರೂ ಮದುವೆ ಆಗೋಣ ಎಂದು ವಿನೋದ್ ಹೇಳುತ್ತಾನೆ. ತನುಜಾ ಪೂರ್ತಿ ಯೋಚನೆಗೆ ಬಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಮಾತನಾಡುತ್ತಾ, ನಿಮ್ಮ ನಿರ್ಧಾರ ಸರಿಯಾಗಿದೆ. ನಾವಿಬ್ಬರು ಈಗಲೇ ಒಂಟಿಯಾಗಿದ್ದೇವೆ, ಯಾರ ಆಸರೆಯೂ ಇಲ್ಲ. ನಾನಂತೂ ಸಂಪೂರ್ಣ ಒಬ್ಬಂಟಿ. ನನ್ನ ಗಂಡ ನನಗೆ ಡೈವರ್ಸ್ ನೀಡಿದ್ದಾನೆ. ಆದ್ದರಿಂದಲೇ ಆತ ಮುಂದೆಯೂ ಕೂಡ ನಾನು ಬೇಕು ಎಂದು ಬರುವುದಿಲ್ಲ. ಆದರೆ ನೀವು ಇನ್ನೂ ಅಶ್ವಿನಿಗೆ ಡೈವರ್ಸ್ ಕೊಟ್ಟಿಲ್ಲ. ಆಕೆ ಏನಾದರೂ ದಿನಗಳು ಕಳೆದಂತೆ ಮುಂದೆ ಎಂದಾದರೂ ಒಂದು ದಿನ ಬಂದರೆ ನೀವು ನನ್ನ ಕೈ ಬಿಡುವುದಿಲ್ಲ ಅಲ್ಲವೇ? ಏಕೆಂದರೆ ಅವಳು ಕೂಡ ನನ್ನ ಸ್ನೇಹಿತೆ. ಆ ಸನ್ನಿವೇಶಗಳನ್ನು ನಾನು ಎದುರಿಸಲಾರೆ. ಈಗಾಗಲೇ ಜೀವನದಲ್ಲಿ ತುಂಬ ನೊಂದು ಬಿಟ್ಟಿದ್ದೇನೆ, ತುಂಬ ಕಷ್ಟಪಟ್ಟಿದ್ದೇನೆ. ಈ ಭಿಕ್ಷುಕಿಯ ವೇಷ ನನಗೆ ನೆಮ್ಮದಿ ನೀಡಿದ್ದೆ. ಆಗಿದ್ದಲ್ಲಿ ನೀವು ನನಗೆ ಹೀಗೆ ಇರಲು ಬಿಟ್ಟು ಬಿಡಿ ಎನ್ನುತ್ತಾಳೆ. ಆಗ ವಿನೋದ್, ನಾನು ಕೂಡ ಅಶ್ವಿನಿಗೆ ಡೈವರ್ಸ್ ಕೊಟ್ಟಾಯಿತು. ಯಾವಾಗ ಅಶ್ವಿನಿ ಮನೆಯವರ ಮಾತು ಕೇಳದೆ ಕೇವಲ ನನ್ನನ್ನು ಮದುವೆಯಾಗಿ ಅನಂತರ ತನ್ನ ಪ್ರೀತಿಸಿದ ಹುಡುಗನ ಜೊತೆ ಹೋಗಬೇಕು ಎಂದು ಯೋಜನೆ ರೂಪಿಸಿದ್ದಾಳೋ ಅದನ್ನು ತಿಳಿದು ಆವಾಗಲೇ ನಾನು ಆಕೆಗೆ ಡೈವರ್ಸ್ ಕೊಟ್ಟು ಬಿಟ್ಟೆ. ಮೊದಲೇ ನಾನು ಬೇಡ ಎಂದು ಬಿಟ್ಟು ಹೋದ ಅಶ್ವಿನಿ ಅವಳಿಗೆ ಕಾಯುವುದು ಅದು ನನ್ನ ದೊಡ್ಡ ಮೂರ್ಖತನವಾಗುತ್ತದೆ. ನನ್ನನ್ನು ಬಿಟ್ಟು ಹೋದ ಬಳಿಕ ಆಕೆಯ ಜೀವನ ಅವಳಿಗೆ ಬಿಟ್ಟಿದ್ದು. ಮತ್ತೆ ನನ್ನಲ್ಲಿಗೆ ಬರುವ ಯೋಗ್ಯತೆ ಅಶ್ವಿನಿಗೆ ಇಲ್ಲ. ಅಂದಾಗಿಯೂ ಕೂಡ ಅವಳು ಬಂದರೆ ಈಗ ನನ್ನ ಮನಸ್ಸಿನಲ್ಲಿ ಜಾಗವಿಲ್ಲ, ಮನೆಯಲ್ಲೂ ಜಾಗವಿಲ್ಲ. ಆ ಜಾಗಗಳು ಈಗಾಗಲೇ ಭರ್ತಿಯಾಗಿವೆ ಎಂದು ನಾನು ಯಾವುದೇ ಮುಲಾಜಿಲ್ಲದೆ ಹೇಳಿ ಕಳಿಸುತ್ತೇನೆ. ತನುಜಾ, ನೀನು ಒಪ್ಪುವುದಾದರೆ ನಾನು ಮನಸ್ಫೂರ್ತಿಯಾಗಿ ನಿನ್ನನ್ನು ನನ್ನ ಮನ ಮತ್ತು ಮನೆ ತುಂಬಿಸಿಕೊಳ್ಳುತ್ತೇನೆ. ಜೀವನ ಪರ್ಯಂತ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನ್ನನ್ನು ನಂಬು. ಯಾವುದೇ ಕಾರಣಕ್ಕೂ ನಾನು ನಿನಗೆ ಮೋಸ ಮಾಡುವುದಿಲ್ಲವೆಂದು ನನ್ನ ಮನದಾಳದ ಮಾತುಗಳನ್ನು ಹೇಳುತ್ತಾನೆ ವಿನೋದ್. ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ನೊಂದು ಬೆಂದಿರುವ ತನುಜಾ ವಿನೋದ್ ಹೇಳಿದ ಮಾತುಗಳಿಗೆ ಸೋಲುತ್ತಾಳೆ. ಮದುವೆಗೆ ಒಪ್ಪಿಗೆಯನ್ನು ಸೂಚಿಸುತ್ತಾಳೆ. ಅನಂತರ ವಿನೋದ್ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ತನ್ನ ಬಗ್ಗೆ ಇನ್ನೂ ಸ್ವಲ್ಪ ವಿಷಯಗಳನ್ನು ಹೇಳಿ, ನನ್ನ ತಂದೆ ತಾಯಿ ತೀರಿಕೊಂಡಿದ್ದಾರೆ ಎಂದು ಹೇಳಿ, ಈಗ ನಾನು ಮತ್ತು ನನ್ನ ತಮ್ಮ ಮಾತ್ರ ಈ ಮನೆಯಲ್ಲಿ ಇದ್ದೆವು. ಇನ್ನು ಮುಂದೆ ಇದು ನಿನ್ನ ಮನೆ. ಇಲ್ಲಿ ನಿನಗೆ ಯಾವುದೇ ಕೊರತೆ ಆಗಲು ಅಥವಾ ತೊಂದರೆಯಾಗಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಹಾಗೆ ಅವನ ಮನೆಯನ್ನು ಪೂರ್ತಿಯಾಗಿ ತೋರಿಸುತ್ತೇನೆ. ನೀವು ಯಾವುದೇ ಸಂಕೋಚವಿಲ್ಲದೆ ಸಂತೋಷದಿಂದ ಇರಬಹುದು ಎಂದು ಮತ್ತೊಮ್ಮೆ ಹೇಳುತ್ತಾನೆ. ಇನ್ನು ಎಲ್ಲದಕ್ಕೂ ಒಪ್ಪಿಗೆ ನೀಡಿದ ತನುಜಾ ಮನೆಯೊಳಕ್ಕೆ ಹೋದವಳೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ತೊಟ್ಟು ಅನಂತರ ಮನೆಯ ಕಸ ಗುಡಿಸಲು ಶುರು ಮಾಡಿದಳು. ಇನ್ನು ವಿನೋದ್ ಟೆರೆಸ್ ಮೇಲೆ ಹೋಗುತ್ತಾನೆ. ನಂತರ ಸ್ವಲ್ಪ ಸಮಯದ ನಂತರ ಹೊರಗೆ ಹೋಗಿದ್ದ ವಿನೋದ್ ತಮ್ಮ ಮನೆಗೆ ಬರುತ್ತಾನೆ. ಮನೆ ಒಳಗೆ ಪಾತ್ರೆಗಳನ್ನು ಜೋಡಿಸುತ್ತಿದ್ದ ತನುಜಳನ್ನು ನೋಡಿದ ಒಮ್ಮೆಲೆ ಆಶ್ಚರ್ಯಗೊಂಡು, ಏಯ್, ಯಾರು ನೀನು?
ನೀನೇಕೆ ಇಲ್ಲಿ ನಮ್ಮ ವಸ್ತುಗಳನ್ನು ಮುಟ್ಟುತ್ತಿದ್ದೀಯಾ? ಮನೆಯಲ್ಲಿ ಕಳ್ಳತನ ಮಾಡಲು ಬಂದಿದ್ದೀಯಾ ಎಂದು ಜೋರಾಗಿ ಕೂಗಾಡಿದನು. ಇನ್ನು ಆತನೇ ವಿನೋದ್ ತಮ್ಮ ಎಂದು ತಿಳಿಯದ ತನುಜ, ಏಯ್, ನಮ್ಮ ಮನೆಗೆ ಬಂದು ನಾನು ಯಾರೆಂದು ನನ್ನನ್ನೇ ಕೇಳ್ತಿದ್ಯಾ? ಅಷ್ಟಕ್ಕೂ ನೀನ್ಯಾರು ಎಂದು ಕೇಳಿದಳು. ಇದು ಅವನಿಗೂ ಸಹ ಗೊತ್ತಿರಲಿಲ್ಲ, ಇವಳನ್ನ ನನ್ನ ಅಣ್ಣನೇ ಮನೆಯ ಒಳಗೆ ಸೇರಿಸಿದ್ದಾನೆ ಎಂದು. ಇನ್ನು ತನುಜಳ ಮಾತಿಗೆ ಕೋಪಗೊಂಡ ಆತ ಆ ಕೈಯನ್ನು ಹೊರಗೆ ಕಳಿಸಲು ತನುಜಳ ಕೈಗಳನ್ನು ಹಿಡಿದು ಆಚೆಗೆ ಎಳೆದುಕೊಂಡು ಬರುತ್ತಿರುವಾಗ ಟೆರೆಸ್ ಮೇಲಿಂದ ಕೆಳಗೆ ಇಳಿದು ಅವನೇ ತಮ್ಮನನ್ನು ನೋಡಿ, ಏಕೆ ನೀನು ಈ ರೀತಿ ಅವಳ ಕೈಯನ್ನು ಎಳೆಯುತ್ತಿದ್ದೀಯಾ? ಅವಳನ್ನು ನಾನೇ ಕರೆದುಕೊಂಡು ಬಂದಿದ್ದೇನೆ, ಇದರಲ್ಲಿ ಅವಳ ತಪ್ಪಿಲ್ಲ ಎಂದು ಅವನ ಅಣ್ಣ ಹೇಳಿದ್ದಾನೆ. ಅನಂತರ ಸಮಾಧಾನವಾಗಿ ಕುಳಿತು ತನ್ನ ತಮ್ಮನ ಬಳಿ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಅಶ್ವಿನಿಯ ಗೆಳತಿಯೇ ಈ ತನುಜ. ಈಗಾಗಲೇ ಜೀವನದಲ್ಲಿ ತುಂಬ ಕಷ್ಟ ತಿಂದು ನೊಂದಿರುವ ಇವಳನ್ನು ನೀನು ನೋಯಿಸಬೇಡ, ಕಣ್ಣೀರು ಹಾಕಿಸಬೇಡ, ಗೌರವದಿಂದ ನೋಡು ಎಂದು ತನುಜಳನ್ನು ಪರಿಚಯ ಮಾಡಿಕೊಡುತ್ತಾನೆ. ತಮ್ಮನು ಕೂಡ ಅಣ್ಣನ ಈ ನಿರ್ಧಾರದಿಂದ ಹೆಮ್ಮೆ ಪಡುತ್ತಾನೆ. ಪ್ರೀತಿಯಿಂದ ಅವನ ಅತ್ತಿಗೆಯನ್ನು ಒಪ್ಪಿಸಿಕೊಳ್ಳುತ್ತಾನೆ. ತನುಜ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಳು. ಅಣ್ಣ ತಮ್ಮಂದಿರು ಇಬ್ಬರಿಗೂ ಸಮಯಕ್ಕೆ ಸರಿಯಾಗಿ ಅವರಿಗೆ ಊಟ ತಿಂಡಿ ಮಾಡಿಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ತಮ್ಮನು ಅಣ್ಣನನ್ನು ಕುರಿತು, ಅಣ್ಣ, ಅತ್ತಿಗೆ ಮನೆಗೆ ಬಂದಾಗಿನಿಂದ ನಮ್ಮ ಮನೆಯ ವಾತಾವರಣವೇ ಪೂರ್ತಿಯಾಗಿ ಬದಲಾಗಿ ಹೋಗಿದೆ. ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುವ ಅನಿಸುತ್ತದೆ. ನಮ್ಮ ಮನೆ ಯಾವಾಗಲೂ ಹೀಗೆ ಇರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ. ಆದರೆ ಇಡೀ ಸಮಾಜಕ್ಕೆ ತನುಜ ನಿನ್ನ ಹೆಂಡತಿ ಎಂದು ತಿಳಿಯಬೇಕು. ಅಧಿಕೃತವಾಗಿ ನೀವಿಬ್ಬರು ಮದುವೆಯಾಗಬೇಕು. ಆಗ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ಎಂದು ಹೇಳಿದ. ವಿನೋದ್ಗೂ ಕೂಡ ತಮ್ಮನ ಮಾತುಗಳು ಸತ್ಯ ಎನಿಸಿತು. ಊರಿನ ಕೆಲವು ಹಿರಿಯರನ್ನು ಒಟ್ಟುಗೂಡಿಸಿ ವಿಷಯವನ್ನು ಅವರ ಬಳಿ ಹೇಳಿದರು. ಅವರು ಕೂಡ ಒಬ್ಬಂಟಿಯಾಗಿರುವ ಇಬ್ಬರ ಜೀವನ ಸುಖವಾಗಿರುತ್ತದೆ ಎಂದು ಒಪ್ಪಿಕೊಂಡರು. ಎಲ್ಲರ ಊರಿನ ದೇವಸ್ಥಾನದ ಮುಂದೆ ಇಬ್ಬರು ವಿವಾಹ ಆಗುತ್ತಾರೆ. ಅನಂತರ ತುಂಬ ಸಂತೋಷದಿಂದ 3 ಜನರು ಜೀವನ ಸಾಗಿಸುತ್ತಿದ್ದರು. ವರ್ಷಗಳು ಕಳೆದ ಹಾಗೆ ತನುಜಾಗೆ ಹೆಣ್ಣು ಮಗುವಾಯಿತು. ವಿನೋದ್ಗೆ ಇದರಿಂದ ಮತ್ತಷ್ಟು ಸಂತೋಷವಾಯಿತು. ಹೀಗೆ ದಿನಗಳು ಕಳೆಯುತ್ತಿರುವಾಗ ಒಂದು ದಿನ ವಿನೋದ್ನ ಕುರಿತು, ರೀ, ನಿಮ್ಮ ಬಳಿ ಮುಖ್ಯವಾದ ವಿಷಯ ಮಾತನಾಡಬೇಕು ಎನ್ನುತ್ತಾಳೆ. ಅದನ್ನು ಕೇಳಿದ ವಿನೋದ್ ಸ್ವಲ್ಪ ಅಯೋಮಯವಾದರೂ ಸರಿ ಹೇಳು ಎಂದು ಕೇಳಿದನು. ಮಗು ನಿದ್ದೆ ಮಾಡಿದ ಬಳಿಕ ತನುಜ ವಿನೋದ್ ಜೊತೆ ಮಾತನ್ನು ಮುಂದುವರಿಸುತ್ತಾಳೆ. ಏನಿಲ್ಲ ರೀ, ನಮಗೆ ಮದುವೆಯಾಗಿ ಈಗ ಮಗುವಾಗಿ ನಾವು ತುಂಬ ಸಂತೋಷವಾಗಿದ್ದೇವೆ. ಇದೇ ರೀತಿ ನಿಮ್ಮ ತಮ್ಮನ್ನು ಸಂತೋಷವಾಗಿರಬೇಕಲ್ಲದೆ ಅವನಿಗೂ ಕೂಡ ಆದಷ್ಟು ಬೇಗ ಒಂದು ಮದುವೆಯನ್ನು ಮಾಡೋಣ ಎಂದು ಹೇಳಿದಳು. ವಿನೋದ್ ತನುಜ ಏನು ಹೇಳುತ್ತಾಳೆ ಎಂದು ಕಂಗಾಲಾಗಿದ್ದ. ಆದರೆ ಅವಳ ಬಾಯಿಂದ ಈ ಮಾತನ್ನು ಕೇಳಿ ತುಂಬ ಸಂತೋಷಪಟ್ಟ. ತನುಜ ಮದುವೆ ಆಗಿದ್ದರಿಂದ ನನ್ನ ತಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು. ಈಗಲೂ ಕೂಡ ಅವನ ಮೇಲೆ ಎಷ್ಟು ಜವಾಬ್ದಾರಿಯನ್ನು ಇಟ್ಟುಕೊಂಡಿದ್ದಾಳೆ. ನನ್ನ ತಮ್ಮನ ಬಗ್ಗೆ ಅವಳಿಗೆ ಎಷ್ಟು ಕಾಳಜಿ ಇದೆ. ದೇವ್ರೆ, ನನಗೆ ಒಬ್ಬ ಒಳ್ಳೆಯ ಹೆಂಡತಿಯನ್ನು ಕರುಣಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು. ಇದರಿಂದ ನಾನು ತುಂಬ ಸಂತೋಷವಾಗಿದ್ದೇನೆ ಮತ್ತು ಹೆಮ್ಮೆ ಪಟ್ಟನು. ಮತ್ತು ತನುಜಳು ಮಾತನಾಡುತ್ತಾ, ನಾವು ಒಂದು ಸಾರಿ ನಮ್ಮ ತವರು ಮನೆಗೆ ಹೋಗೋಣ. ಅಲ್ಲಿ ನನ್ನ ತಮ್ಮ ಮತ್ತು ಆತನ ಹೆಂಡತಿ ಈ ಹಿಂದೆ ನನ್ನನ್ನು ತುಂಬ ಅವಮಾನಿಸಿದರು. ಒಮ್ಮೊಮ್ಮೆ ನನಗೆ ಸರಿಯಾಗಿ ಊಟವನ್ನು ಕೊಟ್ಟಿರಲಿಲ್ಲ. ಅದನ್ನು ಸಹಿಸಲಾರದೆ ನಾನು ಮನೆಯಿಂದ ಹೊರಗೆ ಬಂದು ಬಿಟ್ಟೆ. ಆದರೆ ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ. ಅದಕ್ಕಾಗಿ ಆ ಭಗವಂತ ನಿಮ್ಮಂತಹ ಒಳ್ಳೆಯವರನ್ನು ನನಗೆ ಗಂಡನಾಗಿ ಕೊಟ್ಟಿದ್ದಾನೆ. ಸ್ವಂತ ತಮ್ಮ ನನ್ನನ್ನು ಸೇರಿಸಿಕೊಳ್ಳಲಿಲ್ಲ, ಆದರೆ ನಿಮ್ಮ ತಮ್ಮ ನನ್ನನ್ನು ಅತ್ತಿಗೆ ಎಂದು ನೋಡದೆ ಅಕ್ಕನಂತೆ ನೋಡಿಕೊಂಡಿದ್ದಾನೆ. ಅಷ್ಟಲ್ಲದೆ ಈಗ ನಮಗೆ ಚಿನ್ನದಂತ ಒಬ್ಬ ಮಗಳು ಕೂಡ ಇದ್ದಾಳೆ. ಜೀವನದಲ್ಲಿ ನನಗೆ ಇನ್ನೇನು ಬೇಕು ಎಂದು ಸಂತೋಷದಿಂದ ಕಣ್ಣೀರು ಹಾಕುತ್ತಾಳೆ. ಆದ್ದರಿಂದಲೇ ಒಂದು ಬಾರಿ ತವರು ಮನೆಗೆ ಹೋಗಿ ನಾನು ನಿಮಗಿಂತಲೂ ಚೆನ್ನಾಗಿದ್ದೇನೆ ಎಂದು ಹೇಳಿ ನಿಮಗೆ ಸಹ ಬೇಕಿದ್ದರೆ ನನ್ನ ಬಳಿ ಬನ್ನಿ ಎಂದು ಬರೋಣ ಎಂದು ಕೇಳುತ್ತಾಳೆ. ಇನ್ನು ತನುಜ ಹೆಚ್ಚು ಪ್ರೀತಿಸುತ್ತಿದ್ದ ವಿನೋದ್ಗೆ ಅವಳನ್ನು ಬೇಸರಪಡಿಸುವುದು ಅವನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಹೋಗಲು ಒಪ್ಪಿಕೊಂಡನು. ಅದರಂತೆ ತನುಜ ತವರು ಮನೆಯವರೆಲ್ಲರೂ ಹೋಗಿ ಬಂದರು. ಸತ್ಯ ಹೇಳಬೇಕೆಂದರೆ ತನುಜ ತುಂಬ ಒಳ್ಳೆಯ ಗುಣವಂತ ಹುಡುಗಿ. ಮೈದುನರನ್ನು ಸ್ವಂತ ತಮ್ಮನಂತೆ ನೋಡಿಕೊಳ್ಳುತ್ತಿದ್ದಳು. ತನುಜ ಮಾತಿನಂತೆ ವಿನೋದ್ ತಮ್ಮನಿಗೂ ಕೂಡ ಮದುವೆ ಮಾಡುತ್ತಾರೆ. ನಂತರ ಎಲ್ಲರೂ ಒಟ್ಟಿಗೆ ತುಂಬ ಸಂತೋಷವಾಗಿ ಜೀವನವನ್ನು ನಡೆಸುತ್ತಾರೆ. ಸ್ನೇಹಿತರೆ, ಒಳ್ಳೆಯ ಮನಸ್ಸು ಇರುವವರಿಗೆ ಆ ಭಗವಂತ ಎಂದಿಗೂ ಕೂಡ ಮೋಸ ಮಾಡುವುದಿಲ್ಲ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಟು ಮೈ ಚಾನಲ್.